ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. SSP ಸ್ಕಾಲರ್ಶಿಪ್ ರಿಲೇಟೆಡ್ ಒಂದು ಹೊಸ ಅಪ್ಡೇಟ್ ಇದೆ. 40% ಅಮೌಂಟು ತುಂಬ ಜನಕ್ಕೆ ಬಂದಿತ್ತು. 60% ಅಮೌಂಟ್ ಯಾವಾಗ ಬರುತ್ತೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಜೊತೆಗೆ OBC ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SC ವಿದ್ಯಾರ್ಥಿಗಳಿಗೆ ಏನು ಅಮೌಂಟ್ ಇತ್ತು 10,000 ಅಂದರೆ ಮೊದಲು 40%, ಇನ್ನು ಮಿಕ್ಕಿದ್ದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಸ್ ಬರುತ್ತಾ ಇತ್ತು. ತುಂಬ ಜನಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ರಿಸೀವ್ ಆಗಿದೆ. ಸೆಕೆಂಡ್ ಇನ್ಸ್ಟಾಲ್ ಬಗ್ಗೆ ಕೇಳ್ತಾ ಇದ್ರಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ತುಂಬ ಜನ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಇದು 5,310 ರೂಪಾಯಿ ಅನ್ನೋದು ಸೆಕೆಂಡ್ ಇನ್ಸ್ಟಾಲ್ಮೆಂಟು. ಫೈನಲ್ ಇಯರ್ BA ವಿದ್ಯಾರ್ಥಿಗಳಿಗೆ ಟೋಟಲಾಗಿ 8,000 ಸಮಥಿಂಗ್ ಅಮೌಂಟ್ ಬರುತ್ತೆ. ಫಸ್ಟು 3,000 ಬಂದಿತ್ತು, 3,000 ಚಿಲ್ಲರೆ 40% ಆಗಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟು 5,310 ರೂಪಾಯಿ ಬಂದಿದೆ. ಅದು ಮಾರ್ಚ್ 7ನೇ ತಾರೀಕು ರಿಸೀವ್ ಆಗಿದೆ. ಅವ್ರು ನನಗೆ ಮೆಸೇಜ್ ಮಾಡಿ ತಿಳಿಸಿದ್ರು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದಿದೆ ಅಂತ. ಇವ್ರದೇ ಸ್ಕ್ರೀನ್ಶಾಟ್ ಇದಕ್ಕಿಂತ ಮುಂಚೆ ಆಗಿದೆ ಫಸ್ಟ್ ಇನ್ಸ್ಟಾಲ್ಮೆಂಟು. ಈಗ ಸೆಕೆಂಡ್ ಇನ್ಸ್ಟಾಲ್ಮೆಂಟು ತೋರಿಸ್ತಾ ಇದ್ದೀನಿ. ಆಮೇಲೆ ತುಂಬ ಜನ ಮೆಸೇಜ್ ಹಾಕಿದ್ರು ನನಗೆ, ತುಂಬ ಬೇಗನೆ ಮೆಸೇಜ್ ಹಾಕಿದ್ರು. ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಸ್ಕ್ರೀನ್ಶಾಟ್ಸ್ ಎಲ್ಲ ಸ್ವಲ್ಪ ಮಿಸ್ ಆಗಿದ್ದು. ಇದ್ದಷ್ಟು ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರಿಗೆ ಅಮೌಂಟ್ ಬಂದಿರೋದು. ಅವರು ಸ್ಕ್ರೀನ್ಶಾಟ್ ಹಾಕಿದ್ದಾರೆ. 15/3 ಅಂದರೆ ಮಾರ್ಚ್ 15ನೇ ತಾರೀಕು ಅವ್ರಿಗೆ ಬಂದಿದೆ. ಇದ್ರ ಜೊತೆಗೆ ರೀಸೆಂಟಾಗಿ ಅಂದರೆ 21 ಮಾರ್ಚ್, ಇದು SC ವಿದ್ಯಾರ್ಥಿನೇ ಆಗಿರೋದು. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟು ಇವ್ರಿಗೆ ತಲುಪಿದೆ. ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿತ್ತು, ಅಮೌಂಟ್ ಹಾಕಿದ್ರು, ಮೆಸೇಜ್ ಬಂದಿದೆ ನನಗೆ ಅಂತ. ಇದ್ರ ಜೊತೆ ಇವರೊಬ್ಬರು ಮೆಸೇಜ್ ಹಾಕಿದ್ರು, ನಾನು ಸ್ಟೇಟಸ್ ಹಾಕಿದ್ದು ಯಾರಿಗಾದರೂ ಅಮೌಂಟ್ ಬಂದಿದ್ದರೆ ಇನ್ಫಾರ್ಮ್ ಮಾಡಿ ಅಂತ. ಅವರು ಕೂಡ ಅಮೌಂಟ್ ಬಂದಿದೆ ಅಂತ ಇನ್ಫಾರ್ಮ್ ಮಾಡಿದರು. ನೋಡಿ, SC ವಿದ್ಯಾರ್ಥಿಗಳಿಗೆ ಯಾರಿಗಿದೆ, ತುಂಬ ಜನ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸೆಕೆಂಡ್ ಇನ್ಸ್ಟಾಲ್ಮೆಂಟು ಅಕೌಂಟಿಗೆ ಹೋಗ್ತಾ ಇದೆ. ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಬರೋದು ಸ್ವಲ್ಪ ಡೌಟ್ ಅಂದ್ಕೊಂಡಿದ್ದು, ಆದರೂ ಕೂಡ ಅದು ಚುನಾವಣೆ ನೀತಿ ಸಂಹಿತೆ ಆದಮೇಲೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಒಂದು ಸಲ SSP ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೆಲ್ಲ ಏನೇನು ಬರ್ತಿದೆ ಅಂತ. ಆಗ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಅಂತ ಬರುತ್ತೆ. ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಇಷ್ಟರಲ್ಲೇ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಲ್ಲನೂ ಕಂಪ್ಲೀಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇದ್ರ ಜೊತೆಗೆ OBC ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, OBC ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಕಾಲೇಜ್ಗೆ ಹೋಗ್ತಾ ಇರೋ ವಿದ್ಯಾರ್ಥಿಗಳಿಗೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಅಮೌಂಟು ಕ್ರೆಡಿಟ್ ಆಗಿದೆ. ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಅಮೌಂಟ್ ಏನು ಅಕೌಂಟ್ಗೆ ಹಾಕಿಲ್ಲ. ಜೊತೆಗೆ ಅಮೌಂಟ್ ಕೂಡ ತೋರಿಸ್ತಾ ಇಲ್ಲ. ಸ್ಟೇಟಸ್ ಚೆಕ್ ಮಾಡಿದಾಗ ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಇನ್ನೂ ಶೋನೇ ಆಗ್ತಾ ಇಲ್ಲ. ಬಟ್ ರೆಗ್ಯುಲರ್ ಮಾಡ್ತಾ ಇರೋರಿಗೆ ಸ್ವಲ್ಪ ಜನಕ್ಕೆ ರಿಲೀಸ್ ಆಗಿದೆ ಅಂತ ತಿಳಿಸ್ತಿದ್ದಾರೆ. ಇದ್ರ ಜೊತೆ ನೀವೇನಾದರೂ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಬೆಟರು. ಡಿಪಾರ್ಟ್ಮೆಂಟ್ ಅವ್ರನ್ನ ವಿಚಾರಿಸಿದಾಗ ಅವ್ರ ಫಂಡ್ ರಿಲೀಸ್ ಆಗುತ್ತಲ್ಲ, ಅದ್ರ ಮುಖಾಂತರ ನಾವು ರಿಲೀಸ್ ಮಾಡ್ತಾ ಹೋಗ್ತೀವಿ. ಎಲ್ಲನೂ ಒಟ್ಟಿಗೆ ರಿಲೀಸ್ ಆಗೋಲ್ಲ, ಸ್ವಲ್ಪ ಸ್ವಲ್ಪ ರಿಲೀಸ್ ಆಗ್ದಂಗೆ ನಾವೆಲ್ಲನೂ ಅಕೌಂಟ್ಗೆ ಹಾಕ್ತೀವಿ ಅಂತ ತಿಳಿಸಿದ್ದಾರೆ OBC ವಿದ್ಯಾರ್ಥಿಗಳಿಗೆ. ಇದು ಇನ್ಫಾರ್ಮೇಷನು. ಇನ್ನು ST ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿದೆ ಅಂತ ಸ್ವಲ್ಪ ಜನ ಮೆಸೇಜ್ ಮಾಡ್ತಿದ್ದಾರೆ. ನಿಮಗೆ ಏನು ಬರ್ತಾ ಇದೆ ಅನ್ನೋದು ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.